ಆಧುನಿಕ ಬಬ್ರುವಾನ ಸಾಗರ್ ಖಂಡ್ರೆ ಅವರಿಗೆ, ಖಂಡ್ರೆ ಅವರಿಗೆ ಜಯವಾಗಿದೆ ಅನ್ರಿ. ಅವರಿಗೆ ಖಂಡ್ರೆ ಅವರಿಗೆ ಜಿಂದಾಬಾದ್ ಜಿಂದಾಬಾದ್ ಸಾಗರ್ ಖಂಡ್ರೆ ಜಿಂದಾಬಾದ್ 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 ಸಾಗರ್ ಖಂಡ್ರೆ ಜಿಂದಾಬಾದ್ 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 ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್. ಖಂಡ್ರೆ ಅವರಿಗೆ, ಸಿದ್ದರಾಮಯ್ಯನವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಶಿವಕುಮಾರ್ ಅವರಿಗೆ. ವಿಶೇಷವಾಗಿ ಬೀದರ್ ಜಿಲ್ಲೆಗೆ ಬಹಳ ದೊಡ್ಡ ಮರ್ಯಾದೆ ಹೆಸರು. ಬೀದರ್ ಅಂದ ತಕ್ಷಣ ವಿಶ್ವಗುರು ಅಣ್ಣ ಹೆಸರಿನಲ್ಲಿ ಇಡೀ ವಿಶ್ವಕ್ಕೆ ಶಾಂತಿ ಕೊಟ್ಟಿರ್ತಕ್ಕಂಥ, ಖ್ಯಾತಿ ಕೊಟ್ಟಿರ್ತಕ್ಕಂಥದ್ದು. ಚುನಾವಣೆಯಲ್ಲಿ ನಮ್ಮ ಅಹಮದ್ ಗವಾನ್ ಮದರ್ಸಾ ಇರ್ಬೋದು, ಗುರುನಾನಕ್ ದೇವ್ ಇರ್ಬೋದು, ಪಾಪನಾಸ್ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಜನರಿಗೆ ಸರಿಸಮಾನ ನೋಡ್ಕೊಳ್ತಕ್ಕಂಥ ಒಂದು ಬೀದರ್ ಜಿಲ್ಲೆ ವಿಶ್ವದಲ್ಲಿ ಖ್ಯಾತಿ ಪಡೆದಿರ್ತಕ್ಕಂಥ ಜಿಲ್ಲೆ. ಈ ಚುನಾವಣೆಗೆ ಸಂಬಂಧಪಟ್ಟಂಕ ಮತ್ತು ಬಹುತೇಕ ವಿಶ್ವದಲ್ಲೇ ಖ್ಯಾತಿ ಬರ್ತದೆ ಅನ್ನೋದು ನಾನು ಅಂದಾಜು ಮಾಡ್ತಾಯಿದ್ದೀನಿ. ಯಾಕಂದರೆ 26 ವರ್ಷದ ಯುವಕ ಪಾರ್ಲಿಮೆಂಟ್ನಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಇದು ನಿಜವಾಗಲೂ ಇತಿಹಾಸ. 26 ವರ್ಷದ ಹುಡುಗ ಸಾಗರ್ ಖಂಡ್ರೆ ಅವ್ರ ವಯಸ್ಸು 26. ಇದು ಬಂತು 26 ವರ್ಷ ಹುಡುಗಿದ್ದಾಗ ಪಾಪ BJP ಬಳಗಕ್ಕೆ ಏನು ಸಣ್ಣ ಪಾರ 26 ವರ್ಷನವ ಇವ ಏನು ಗೆದ್ದಿತ್ತಾನ, ಗೆದ್ದನು ಪಾರ್ಲಿಮೆಂಟ್ದಾಗ ಕ್ರಿಕೆಟ್ ಆಡೋದೇನು, ಹಿಂಗೆಲ್ಲ ಬಂಕ ಟಿಂಕ ಮಾತಾಡ್ತಿದ್ರು. ಅದಕ್ಕೆ ನಾ ಹೇಳಿದವಾಗ ಹಿರಿಯರ ಮಾತುಗಳ ಜ್ಞಾನದಾಗ ಇಟ್ಕೊಳ್ಬೇಕು. ಮೂರ್ತಿ ಚಿಕ್ಕದಿದ್ದರೂ ಕೀರ್ತಿ ದೊಡ್ಡದನ್ನೋದು 4ನೇ ಬಿ ಸಾಲಿ ಕಲ್ತವ್ರಿಗೆ ಗೊತ್ತಿರ್ತದ. ಆ BJP ಬಳದು ಬಹುತೇಕ ಗೊತ್ತಿತ್ತೋ ನೆನಪು ಹೋಗಿತ್ತೋ ಗೊತ್ತಿಲ್ಲ. ಮೂರ್ತಿ ಚಿಕ್ಕದಿದ್ದರೂ ಕೀರ್ತಿ ದೊಡ್ಡದನ್ನ ಮಾತಿಗೆ ಸಾಗರ್ ಖಂಡ್ರೆ ಮೂರ್ತಿ ಚಿಕ್ಕದಿದ್ದಿರ್ಬೋದು, ವಯಸ್ಸು ಸಣ್ಣದಿರ್ಬೋದು, ಅದ್ರ ಕೀರ್ತಿಗೆ ಕೆಲಸದ ಮೇಲೆ ಬರ್ತದೆ ಅನ್ನೋ ವಿಷಯಕ್ಕೆ ಬಂದಾಗ ಒಂದು ಬೀದರಲ್ಲಿ ಡಿಬೇಟು ಕೂಡ ಆಗಿತ್ತು. ರಿಪಬ್ಲಿಕನ್ ಕನ್ನಡದ ಸಾಹೇಬರು ಮಲ್ಲಿಕಾರ್ಜುನ್ ಮಲ್ಕಲೆ ಸಾಹೇಬರೆಲ್ಲ ಸೇರಿ ಡಿಬೇಟ್ ಮಾಡಿದರು. ಅಲ್ಲಿ ಮಾತಾಡಿದ್ರಲ್ಲಿ ಪಾಪ BJP ನಮ್ಮ ದೋಸ್ತರು, ನಮ್ಮ ಆತ್ಮೀಯ ಸಹೋದರರು ಸೋಮನಾಥರು, ನಮ್ಮ ಶಶಿ ಹೊಸಳ್ಳಿಯವರು, ಚಿಮ್ಕೋಡಣ್ಣವ್ರೆ, ಈಶ್ವರ್ ಖಂಡ್ರೆ ಅವರಿಗೆ ಭಗವಂತ ಖೂಬಾಗಿ ಸೋಲಿಸ್ಲಿಕ್ಕಾಗಿಲ್ಲ. ಭಗವಂತ ಖೂಬಾನ್ ಎದುರಿಗೆ ಈಶ್ವರ್ ಖಂಡ್ರೆ ಅವರು 1,17,000 ಸೋತಾರ. ಈ ಸಾಗರ್ ಖಂಡ್ರೆ ಸಣ್ಣ ಪಾರಿ ಏನು ಮಾಡ್ತಾನ, ಇವನ ಕ್ರಿಕೆಟ್ ಆಡ್ತಾನ ಅಂತ ಮಾತಾಡಿದರು. ಅವಾಗ ನಾನು ಅಂದೆ, ಸೋಮನಾಥ್ ಪಾಟೀಲ್ ಜಿ ಅವ್ರು ಬಂದು ನನಗೆ ಕೇಳಿದ್ರು, ರಿಪಬ್ಲಿಕನ್ ಏನು ಚಿಮ್ಕೊಡವ್ರೆ ಇದು ಹಿಂಗಂತಾರಲ್ಲ ಸಣ್ಣ ಹುಡುಗ ಹಿಂಗೆ ಏನು ಮಾಡ್ತಾರೆ, ಹೆಂಗೆ ಗೆದ್ದಿತಾನ ಅಂತ ಕೇಳಿದಾರ. ಅಂದಾಗ ನಾನಂದೆ, ಕುರುಕ್ಷೇತ್ರ ಅವ್ರ ಟೈಟಲ್ ಹಾಕಿರ್ತಕ್ಕಂಥದ್ದು ಕುರುಕ್ಷೇತ್ರ ಅಂತ ಹಾಕಿದರು. ಕುರುಕ್ಷೇತ್ರ ಅಂದರೆ ಮಹಾಭಾರತ ಯುದ್ಧದಲ್ಲಿ ಅರ್ಜುನ ಬರೋಬ್ಬರಿ 3 ಲೋಕದ ಗಂಡ ಅಂತ ಕರಿತಿದ್ರು ಅವನಿಗೆ. ಯುದ್ಧದಲ್ಲಿ ಬಾಣ ಹೊಡೆದರಲ್ಲಿ ಗಾಂಧೀವಧಾರಿ ಅಂತಿದ್ರು. ಆದರೆ ಗಾಂಧೀವಧಾರಿ 3 ಲೋಕದ ಗಂಡ ಅರ್ಜುನ ಯಾರ ಕೈಯಲ್ಲಿ ಸೋತಾನ ಅಂದ್ರೆ ಅವನ ಮಗ ಬಬ್ರುವಾನ ಕೈಯಲ್ಲಿ ಸೋತಾನೆ ಇಲ್ಲ ಅಂತ ಕೇಳಿತ್ತು. ಹೌದು ಸರ್ ಸೋತಾನ ಅಂತ ಹೇಳಿದ್ರು. ಇಲ್ಲಿ ಸಾಗರ್ ಖಂಡ್ರೆ ಬಬ್ರುವಾನ್ ಆಗ್ತಾ ಇದ್ದಾರೆ, ಭಗವಂತ ಖೂಬಾ ಅವರು ಅರ್ಜುನ ಆಗ್ತಾ ಇದ್ದಾರೆ. ಥೋಡೆ 10 ವರ್ಷ ಮಾಡಿದ್ರಿ ಖರೆ ಜನರಿಗೆ ಪ್ರೀತಿ ಮಾಡಲಾರ್ದಂಥ ವಿಷಯ ಬಂದಾಗ ಜನ ಜಗಳ ಮಾಡೋಂಥ ಕಾರ್ಯಕ್ರಮ ಇಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಒಂದು ಸಂವಿಧಾನಬದ್ಧ ಹಕ್ಕು. ಮತದಾನದ ಮುಖಾಂತರ ಬಟ್ಟು ಟೈಂಕಂತ ದವಸದ್ರ ಮುಖಾಂತರ ಯಾರೇ ತೀರ್ಮಾನ ಕರೆದಿದ್ರು ಪೈಂಕಂತ ಬಿಟ್ಟಕ್ಕಂತ ಇದು ಮತದಾನ ಖಾತೆ ಒಳಗದ. ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಮತ ಬೀದರ್ ಜಿಲ್ಲೆಯ ಜನ ಭಾಳ ಪ್ರೀತಿಯಿಂದ, ಉತ್ಸುಕತೆಯಿಂದ, ಉತ್ಸಾಹದಿಂದ ಸ್ವತಃ ನಾವಿದ್ದೇವೆ ಅನ್ನೋದಕ್ಕೆ ಮತ ಸಾಗರ್ ಖಂಡ್ರೆಗೆ ಹಾಕಿದರು. ಅದರಲ್ಲಿ ಹಿನ್ನೆಲೆ ಬರ್ತದ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಮುಖ್ಯಮಂತ್ರಿಗಳಾಗಿರ್ತಕ್ಕ ಸರ್ಕಾರ ಅವರು ಗ್ಯಾರಂಟಿ ಎಲೆಕ್ಷನ್ಗಿಂತ ಮೊದಲು ಕೊಟ್ಟಿದ್ದರು. ಏನು ನಮ್ಮ ಸರ್ಕಾರ ಕಾಂಗ್ರೆಸ್ ಕೊಟ್ಟರೆ ನಾವು ಪ್ರತಿ ಬಡವರ ಮನೆಗೆ ಅವರ ಹೆಣ್ಮಕ್ಕಳಿಗೆ ಫ್ರೀಯಾಗಿ ಬಸ್ ಶಕ್ತಿ ಕೊಡ್ತೀವಿ. ಸ್ತ್ರೀ ಶಕ್ತಿ ಬಸ್ಸಿನಲ್ಲಿ ಎಲ್ಲಿಗೆ ಭೀ ಹೋಗ್ಬೋದು. ಹಾಗೆಲ್ಲ ಕೆಲವರು ವಾಂಕ ಭೀ ಮಾತಾಡ್ತೀರಿ, BJPದವ್ರು ಹಾಕಿರ್ತಾವ್ರಿ. ನಾ ಅಂತಿದ್ದ ತುಂದಿನ ಮೇಲೆ ತುಂಬ ಎಂಬೋರು ಇರ್ತಾವಂತ ಏನು ತಂದೆ ಅಂತೀವಿ, ಚಿಮ್ಕೊಡೆ ಅಣ್ಣ ನಮ್ಮ ಹೆಣ್ಮಕ್ಕಳಿಗೆ ಬಸ್ ಫ್ರೀ ಕೊಟ್ಟೋಗೆ ನಮಗೆ ಕೊಟ್ಟೇ ಇಲ್ಲ ಅಂತ. ಆಗ ನಾ ಅಂತಿದ್ದ, ಹೆಣ್ಣು ಮಕ್ಕಳಿಗೆ ನೀವು ಒಂದು ವೇಳೆ ಮದುವೆ ಕರ್ಕೊಂಡು ಹೋಗಿರಿ, 100 ಜನ ಹೆಣ್ಮಕ್ಳು ಹೋದ್ರೆ 100 ಜನ ರೊಕ್ಕ ಕೊಟ್ಟರೆ ನಿನ್ನ ಕಿಸೆ ಅಂತ ಕರಿತಿಲ್ಲ, ನಿನ್ನ ಕಿಸೆದಾಗ ಉಳಿತಾ ಇಲ್ಲ. ತೊಟ್ಲಿಗೆ ಹೋಗ್ತೀರಿ, ಫ್ರೀ ಹೋಗ್ತೀರಿ. ಕಡ್ಯಾಕ್ರಿಗೆ ಹೇಳಿದ ನಕ್ಕೋತ, ಆಯಿ ಸತ್ತೋಳು ಅಂದ್ರೆ ನಿನ್ನೆ ಚಂದಿದ್ದಿಲ್ಲ ಆಯಿ ಎಂಬುದಕ್ಕೆ ಬಸ್ಸಿಗೆ ಫ್ರೀ ಹೋಗ್ತೀರಿ. ಶುರು ಹಿಡಿದ್ರೆ ಕಡಿದಾಗ ಬಸ್ಸಿಗೆ ಫ್ರೀ ಕೊಡ್ತಕ್ಕಂಥದ್ದು ಯಾರು ಕೊಡ್ತಾರ?
ಕಷ್ಟ ಜೀವನದಾಗ ಯಾರು ತಗೋತಾರ ಅವರು ಕಷ್ಟ ಬಂದವರು ಸರ್ಕಾರದ ಬಂದರು ಕೊಡ್ತಾರ. ಸಿದ್ದರಾಮಯ್ಯ ಉಸ್ಬಿನ ಮೇಲೆ ಬರೆದಿರ್ತಕ್ಕಂಥ ವ್ಯಕ್ತಿ 16 ಬಜೆಟ್ ಏನು ಬಡಿಸ್ತಾ ಇದ್ದಾರೆ, ಕರ್ನಾಟಕದ ಮಂಡಿಸ್ತಾ ಇದ್ದಾರೆ. ಅವರು ಬಡವ್ರ ಬಗ್ಗೆ ಪ್ರೀತಿ ಇದ್ದು ಕೊಟ್ಟಿದ್ರು. ಇದು ಎಲ್ಲರ ಮನೆಗೆ ಹೆಣ್ಮಕ್ಳಿಗೆ ನೀವೊಂದು ನೋಡಿದಿರಿ. ಬಿಜಾಪುರದಲ್ಲಿ ಒಂದು ಹೆಣ್ಮಗಳು, ಹಡಪದ ಹೆಣ್ಮಗಳು, ತಂದೆ ಸತ್ತೋಗಿದ್ದಾನೆ ಹುಡುಗಂದು, ತಾಯಿ ಕೂಲಿ ಮಾಡ್ತಾಳ. ಅವ್ರ ಮಗ PUC ಇಡೀ ಕರ್ನಾಟಕದಲ್ಲಿ ಫಸ್ಟ್ ಬಂದಿರತಕ್ಕಂಥ ಹುಡುಗ. ಆಗ ತಾಯಿ ಹೇಳ್ತಾಳ, ನನಗೆ ದಿಕ್ಕು ಯಾರೂ ಇರಲಿಲ್ಲ, ಆದರೆ ದೇವರು ಸಿದ್ದರಾಮಯ್ಯ 1 ತಿಂಗಳಿಗೆ 2,000 ಹಾಕಿನ ಕಡಿಂದು ನನ್ನ ಮಗನ ಫೀಸ್ ಕೊಡ್ಲಿಕ್ಕೆ ಕಷ್ಟ ಆಗಲಿಲ್ಲ. ಈ ಮಗ ಟಾಪ್ ಬಂದ ಅಂತ ಹೇಳಿ ಬರ್ತದಲ್ಲ. ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತಾರ. ಸರ್ಕಾರ ಗೆದ್ದವ್ರು ಜನರಿಗೆ ಕೆಲಸ ಮಾಡಬೇಕು. ಥೋಡೆ ಮಂದಿ ತೀಸ್ಬಾರ್ಕೊಂಡು ಇರ್ತೇವೆ 4-8 ಮಂದಿ, 4 ಮಂದಿ ಸಲಕ್ಕಲ್ಲ 4 ಮಂದಿಗೆ ನೋಡಬೇಕು. ಅಂಬಾನಿ ಅದಾನಿ 4-8 ಮಂದಿ ಕರೋಡಪತಿ ಇರ್ಬೋದು. ಅದ್ರ ಬಡವರು ಇರ್ತಕ್ಕಂಥ ಲೈನ್ದಲ್ಲಿ ಅವರಿಗೆ ಒಕ್ಕಲಿಗರಿಗೆ ಸಹಿತ ರೈತರ ಸಾಲ ಬಡ್ಡಿ ಮನ್ನಾ ಮಾಡಿರ್ತಕ್ಕಂಥವ್ರು ನಮ್ಮ ಚಿಂಕೋಡದಲ್ಲಿ ಬಂದಿರು. ಈರಣ್ಣ ಬಂದಾರ 5 ಲಕ್ಷ ಸಾಲ ತೊಗೊಂಡಿರ. 5-6 ವರ್ಷ ಮೇಲೆ ಆಯ್ತು, 6-7 ವರ್ಷ ಆಯಿತು. 3 ಲಕ್ಷ ಮೇಲೆ ಬಡ್ಡಿ ಆಗಿತ್ತು. ಸಿದ್ದರಾಮಯ್ಯ ಸರ್ಕಾರ 3 ಲಕ್ಷ ಬಡ್ಡಿ ಮಾಫ್ ಮಾಡಿರ್ತಕ್ಕಂಥವ್ರು ಅಂದ್ರೆ ಒಬ್ಬರಿಗೆ 3 ಲಕ್ಷ ಅಂದರೆ ಎಷ್ಟು ಆಗಿರಬೇಕು? ಇದು ಗಣಿತ ಮಾಡೋರಿಗೆ ಬರ್ತದೆ. BJP ಅವರು ಪಾಪ ಒಣ ಏನೋ ಜೋಶಿನಾಗ ತಗೊಂಡು ಬಂದು ಒಣ ಹಿಂದೂ ಮುಸ್ಲಿಂ ಅರೆ ಯಾವ ಹಿಂದೂ ಮುಸ್ಲಿಂ ಬಿ ಹುಟ್ಟಿದೆ ಎಲ್ಲರೂ ತಾಯಿ ಹೊಟ್ಟೆಗಿದೆ. ಇದು ನಿಮ್ಮ ಇಮ್ಮಂದಾರಿನ ಹೇಳ್ತಿಲ್ಲ. ಯಾರಾದ್ರೂ ಐಸ್ ಕ್ರೀಮ್ದಾಗ ಹುಟ್ಟ್ಯಾರ, ಮಾನಗಿಡದಿಂದ ಹುಡ್ತಾವ. ಪವಿತ್ರ ತಾಯಿ ಗರ್ಭದೈದು 9 ತಿಂಗಳಿಗೆ ಬರ್ತೀವಲ್ಲ, ಮಾನವೀಯತೆಯ ದೃಷ್ಟಿ ಮೇಲೆ ಕೆಲಸ ಮಾಡಬೇಕೆ ಹೊರತಾಗಿ ಜಾತಿ ಧರ್ಮದ ಮೇಲೆ ಬರಬಾರ್ದು. ಇದಕ್ಕೆ ಈ ಜಾತಿ ಧರ್ಮದ ವಿಷಯತೆಯಾದಾಗ ಸಿದ್ದರಾಮಯ್ಯ ಎಲ್ಲ ಜಾತಿಯವರಿಗೆ ಎಲ್ಲ ಧರ್ಮದವ್ರಿಗೆ ಬಸ್ ಫ್ರೀ ಕೊಟ್ಟರೆ, ಕರೆಂಟ್ ಸೌಲಭ್ಯ ಕೊಟ್ಟರೆ, ಇದು ಅಕ್ಕಿ ಕೊಟ್ಟರೆ. ಇದಕ್ಕೆ ಮುಂದೆ ಬಂದ ಮೇಲೆ ಸಾಗರ್ ಖಂಡ್ರಿಯವ್ರಿಗೆ ಗೆಲ್ಸೋಕ್ಕೆ ಇನ್ನೊಂದು ಕಾರಣ ಆಯಿತು. ಕೇಂದ್ರ ಸರ್ಕಾರ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿಯವರು ಬರೆದು ಸೈನ್ ಮಾಡಿ ಏನು ಬರ್ದಾರ, ಸರ್ಕಾರ ನಮಗೆ ಕೊಟ್ಟರೆ ಅಂದರೆ ಕೇಂದ್ರದಲ್ಲಿ ಸರ್ಕಾರ ಬಂದ್ರೆ ಪ್ರತಿಯೊಬ್ಬ ತರುಣ ವಿದ್ಯಾರ್ಥಿಗಳು ಏನು ಟ್ರೈನಿಂಗ್ ತಗೋತಾರೋ. ನಾವು ಒಂದೇ ಉದಾಹರಣೆ ಹೇಳ್ತೀನಿ. ನನ್ನ ಮಗನಿಗೆ 6 ತಿಂಗಳ ಟ್ರೈನಿಂಗ್ ಕೊಡ್ಲಿಕ್ಕೆ ಆರ್ವಿ ಕಾಲೇಜ್ ಕೊಟ್ಟರೆ 60,000 ತಗೊಂಡಿದ್ರು. ಇಲ್ಲಿ ಟ್ರೈನಿಂಗ್ ತೊಗೊಳ್ತಕ್ಕಂಥ ಹುಡುಗರಿಗೆ ಯಾರೇ ಇರಲಿ, ಯಾವ ಜಾತಿಯವರು ಇರಲಿ, ಅಪ್ರೆಂಟಿಸ್ ಟ್ರೈನಿಂಗ್ ತೊಗೊತಾರಲ್ಲ, ಅವ್ರಿಗೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೆ ಅಂತ ಹೇಳ್ಯಾರಲ್ಲ. ತರುಣ ಶಕ್ತಿ ತಿಳಿಯಲ್ವಾ? ನಾವೆಲ್ಲರ ಒಣ ಮೋಸ ಮಾಡ್ಲಿಕ್ಕಾಗ್ತದ? ಎಷ್ಟು ದಿನ ಮಾಡ್ತೀರಿ ಧೋಕ ಜಾಸ್ತಿ ದಿನ ಮಾಡ್ಲಿಕ್ಕಾಗಲ್ಲ. ಅದಕ್ಕಾಗಿ ಬೀದರ್ದಿಂದ 26 ವರ್ಷದ ಹುಡುಗ, ಈಶ್ವರ್ ಖಂಡ್ರಿಯವ್ರ ಮಗ, ಭೀಮಣ್ಣ ಖಂಡ್ರಿಯವ್ರ ಮೊಮ್ಮಗ, ಬೀದರ್ನ ಸುಂದರವಾದ ಮಗ, ವಯಸ್ಸು ಚಿಕ್ಕದಿದ್ದರೂ ಭೀ ಕೀರ್ತಿ ದೊಡ್ಡದ ಅನ್ನೋದಕ್ಕೆ ಇಡೀ ವರ್ಲ್ಡ್ದಲ್ಲಿ ಸಣ್ಣ ವಯಸ್ಸಿನ ಹುಡುಗ ಗೆದ್ದನ ಅಂತ ಸೂತ್ರ ಕೊಟ್ಟಿದ್ದಕ್ಕೆ ಗೆದ್ದನ ಅಂತ ಅನ್ನೋದಕ್ಕಿಂತ ಗೆಲ್ಲಿಸ್ತಕ್ಕಂಥ ಏನಿದ್ರಿ ತಾಯಂದಿರು ಅಣ್ಣ ತಮ್ಮಂದಿರು 25 ವರ್ಷದ ಮೇಲ್ಪಟ್ಟಿರ್ತಕ್ಕಂಥ ಮತದಾರರು, 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಮತದಾರರು ಬೀದರ್ ಜಿಲ್ಲೆಯ ಬೀದರ್ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಅದು ಆಳಂದ ಇರ್ಬೋದು, ಚಿಂಚೋಳಿ ಇರ್ಬೋದು, ಬೀದರ್ ಇರ್ಬೋದು, ಹುಮ್ನಾಬಾದ್ ಇರ್ಬೋದು, ಔರಾದ್ ಇರ್ಬೋದು, ದಕ್ಷಿಣ ಉತ್ತರ ಇರ್ಬೋದು, ಭಾಲ್ಕಿ ಇರ್ಬೋದು, ಬಸವ ಕಲ್ಯಾಣ್, ತಾವೆಲ್ಲ ಮತದಾರರ ಅಣ್ಣ ತಮ್ಮಂದಿರು ತಾಯಂದಿರು ಸಾಗರ್ ಖಂಡ್ರಿಯವರಿಗೆ ಮತ ಹಾಕಿ ಗೆಲ್ಲಿಸಿದಿರಲ್ಲ. ಅದಕ್ಕಾಗಿ ಮತ ಹಾಕಿರ್ತಕ್ಕಂಥ ತಂದೆ ತಾಯಿಗಳಿಗೆ, ಅಣ್ಣ ತಮ್ಮಂದಿರಿಗೆ ಅಮೃತ್ ಚಿಮ್ಕೋಡೆ ನಾನು ಬೀದರ್ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿಯ ಅಧ್ಯಕ್ಷನಾಗಿದ್ದು, ಪ್ರಚಾರ ಸಮಿತಿಯ ಪರವಾಗಿ ಎಲ್ಲ ತಾಯಂದಿರಿಗೆ ಅವರಿಗೆ ಚಂದ ಮದುವೆ ಮಾಡಿದಕ್ಕೆ ನಿಮಗೆ ಖುಷಿ. ಮಗ ಒಳ್ಳೆ ಮುಂದೆ ಕೆಲಸ ಮಾಡೋಂಥ ಕೆಲಸ ಶಕ್ತಿ ಕೊಡಲಿ, ಹೆಸರು ತಗೊಳ್ಳಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಭಾರತ ಮಾತೆ ನಮಸ್ಕಾರ ಮಾಡ್ತಾ ಇದ್ದೀನಿ.